ಅಪ್ಡೇಟ್ಸ್ ಬರ್ತಾ ಇದೆ, ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. TV9 ಎಕ್ಸ್ಕ್ಲೂಸಿವ್ ಅಂತ ದೃಶ್ಯಾವಳಿಗಳನ್ನ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬಿಜೆಪಿಯ ಎರಡನೇ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ. ಕರ್ನಾಟಕದ ಯಾರೆಲ್ಲರಿಗೂ ಕೂಡ ಸ್ಥಾನ ಇದೆ. TV9 ನಿರಂತರವಾಗಿ ಅಪ್ಡೇಟ್ ಕೊಡ್ತಾನೆ ಇರುತ್ತೆ. ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಈಗಾಗಲೇ ಮೊದಲ ಪಟ್ಟಿಯಲ್ಲಿ 195 ಸ್ಥಾನಗಳನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಈ ರಿಲೀಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಯಾರೆಲ್ಲರಿಗೂ ಕೂಡ ಸ್ಥಾನಮಾನ ಸಿಗ್ತಾ ಇದೆ, ಯಾರ್ಯಾರಿಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾ ಇದೆ ಬಿಜೆಪಿ ದಳವನ್ನು ಕೂಡ ನೋಡಬೇಕು. ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಈಗ ಫೈನಲ್ ಆಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಈಗ ಅವರ ಹೆಸರು ಬಹುತೇಕ ಫಿಕ್ಸ್ ಈಗಾಗಲೇ ಘೋಷಣೆ ಕೂಡ ಆಗಿದೆ. ಅದೇ ರೀತಿ ಇನ್ನೊಂದು ಪಟ್ಟಿ ನೋಡೋದಾದ್ರೆ ಅದೇ ರೀತಿ ಇನ್ನಷ್ಟು ಹೆಸರುಗಳು ಕೂಡ ಬರ್ತಾ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈಗ ಬಹುತೇಕ ಫಿಕ್ಸ್ ಆಗಿದೆ. ಇನ್ಫ್ಯಾಕ್ಟ್ ಘೋಷಣೆ ಕೂಡ ಆಗಿದೆ. ಎರಡನೇ ಪಟ್ಟಿ ರಿಲೀಸ್ ಆಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರೀಗ ಚಿಕ್ಕೋಡಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಕಣಕ್ಕಿಳಿತಾ ಇದ್ದಾರೆ. ಹೀಗಾಗಿ 72 ಕ್ಷೇತ್ರಗಳ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ರೆ ಅದೇ ರೀತಿ ಬೇರೆ ಬೇರೆ ಯಾವೆಲ್ಲ ಕ್ಷೇತ್ರಗಳಿಂದ ಇನ್ನಷ್ಟು ಹೆಸರುಗಳು ಬರುತ್ತೆ ನೋಡ್ತಾ ಹೋಗೋಣ. TV9 ನಿಮಗೆ ನಿರಂತರವಾದಂಥ ಸುದ್ದಿಯನ್ನು ಅಪ್ಡೇಟನ್ನು ಮಾಡ್ತಾ ಇರುತ್ತೆ. ಒಟ್ಟು 72 ಕ್ಷೇತ್ರಗಳ ಮಾಹಿತಿ ಸಿಗ್ತಾ ಇದೆ. ಬಾಗಲಕೋಟೆಯಿಂದ ಗದ್ದಿಗೌಡರ ಹೆಸರು ಬರ್ತಾ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರು ಈಗಾಗಲೇ ಚಿಕ್ಕೋಡಿಯಿಂದ ಕಣಕ್ಕಿಳಿತಾ ಇದ್ದಾರೆ. ಬಾಗಲಕೋಟೆಯಿಂದ ಗದ್ದಿಗೌಡರ ಹೆಸರು ಕೂಡ ಇದೆ. ಅದೇ ರೀತಿ ಕಲಬುರಗಿಯಿಂದ ಇನ್ನು ಬಾಗಲಕೋಟೆಯಿಂದ ಗದ್ದಿಗೌಡರಾದ, ಬೀದರಿಂದ ಭಗವಂತ ಬಾಗೇಕೋಟೆ, ಉಡುಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಕೂಡ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಕೂಡ ಉಡುಪಿಯಿಂದ ಇದಾಗಿದೆ. ಒಟ್ಟಿನಲ್ಲಿ ಎಲ್ಲ ಪಟ್ಟಿಗಳನ್ನು ನೋಡ್ತಾ ಇದ್ದಾರೆ. ನಿಜಕ್ಕೂ ಕೆಲವೊಂದಿಷ್ಟು ಶಾಕಿಂಗ್ ಇದೆ. ಬಾಗಲಕೋಟೆಯಿಂದ PC ಗದ್ದಿಗೌಡರು, ಯಾಕಂದ್ರೆ ಉಡುಪಿ ಚಿಕ್ಕಮಗಳೂರಲ್ಲಿ ಬೇರೆ ಹೆಸರು ಏನಾದ್ರು ಬರುತ್ತೇನೋ ಅಂದ್ಕೊಂಡಿದ್ರು. ಆದರೆ ಈಗ ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಹೆಸರು ಕೂಡ ಇದೆ. ರಮೇಶ್ ಜಿಗಜಿಣಗಿ ಹೆಸರು ಕೂಡ ಈಗ ಫೈನಲ್ ಆಗಿದೆ. ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿತಾ ಇದ್ದಾರೆ. ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಕಣಕ್ಕಿಳಿತಾ ಇದ್ದಾರೆ. ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಇದರಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ ನೋಡೋಣ. ಇನ್ನು ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಹೆಸರು ಈಗ ಬಂದಿದೆ. ಇನ್ನು ಮೈಸೂರಿನಿಂದ ಯದುವೀರ್ ಒಡೆಯರ್ ಅಧಿಕೃತವಾಗಿ ಪ್ರಕಟಣೆ ಆಗಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ. ಮೈಸೂರಿಂದ ಯದುವೀರ್ ಒಡೆಯರ್ ಹೆಸರನ್ನ ಬಿಜೆಪಿ ಘೋಷಣೆ ಮಾಡಿದೆ. ರಾಜವಂಶಸ್ಥ ಯದುವೀರ್ ಒಡೆಯರ್ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಅದೇ ರೀತಿ ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರು ಕೇಳಿ ಬಂದಿದ್ರೆ, ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿತಾ ಇದ್ದಾರೆ. ಮೈಸೂರಿನಿಂದ ಯದುವೀರ್ ಒಡೆಯರ್ ಈಗ ಕಣಕ್ಕಿಳಿತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ CN ಮಂಜುನಾಥ್, ಮೈಸೂರಿನಿಂದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ, ಉಡುಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ, ಬಾಗಲಕೋಟೆಯಿಂದ PC ಗದ್ದಿಗೌಡ, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಈಗ ಕಣಕ್ಕಿಳಿತಾ ಇದೆ. ಅದೇ ರೀತಿ ತುಮಕೂರಿನಿಂದ V ಸೋಮಣ್ಣ ಕಣಕ್ಕಿಳಿತಾ ಇದ್ದಾರೆ. ಮೈಸೂರಿನಿಂದ ಯದುವೀರ್ ಒಡೆಯರ್ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಚಾಮರಾಜನಗರದಿಂದ S ಬಾಲರಾಜು ಅವರ ಹೆಸರು ಕೂಡ ಬಂದಿದೆ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಹೆಸರು ಕೇಳಿ ಬಂದಿದೆ. ಹೀಗಾಗಿ ಬಹುತೇಕ ಎರಡನೇ ಪಟ್ಟಿಯಲ್ಲಿ ಪ್ರಮುಖರ ಹೆಸರು ಬಂದಿದೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಮೈಸೂರಿನಿಂದ ಯದುವೀರ್ ಒಡೆಯರ್ ಅವರ ಹೆಸರು ಕೇಳಿದ್ರೆ, ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರ ಕುಟುಂಬಸ್ಥರಿಗೆ ಈಗ ಟಿಕೆಟ್ ಅನ್ನ ನೀಡಲಾಗಿದೆ. ತುಮಕೂರಿನಿಂದ V ಸೋಮಣ್ಣ ಟಿಕೆಟ್ ಘೋಷಣೆ ಆಗಿದೆ. ಸೋಮಣ್ಣ ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಮೈಸೂರಿನಿಂದ ಯದುವೀರ್ ಒಡೆಯರ್ ಅವರ ಹೆಸರು ಕೂಡ ಈಗಾಗಲೇ ಕೇಳಿ ಬಂದಿದೆ. ದಕ್ಷಿಣ ಕನ್ನಡದಿಂದ ಡಾಕ್ಟರ್ ಬ್ರಿಜೇಶ್ ಚೌಟ ಹೆಸರು ಕೂಡ ಘೋಷಣೆ ಆಗಿದೆ. ಈ ಬಾರಿ ನೇರವಾಗಿ ಕಟೀಲ್ ಅವರಿಗೆ ಬಿಜೆಪಿ ಟಿಕೆಟ್ ಕಟ್ ಮಾಡಿದೆ. ಯಾಕೆಂದ್ರೆ ಅವರ ನಿಕಟಪೂರ್ವ ಅಧ್ಯಕ್ಷರಿಗೆ ಈಗ ಟಿಕೆಟ್ ಇಲ್ಲ. ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟ ಹೆಸರು ಬಹುತೇಕ ಫೈನಲ್ ಆಗಿದೆ. ಮೈಸೂರಿನಿಂದ ಯದುವೀರ್ ಒಡೆಯರ್ ಈಗಾಗಲೇ ಹೆಸರು ಬಂದಿದ್ರೆ, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಕಲಬುರಗಿಯಿಂದ ಉಮೇಶ್ ಜಾಧವ್, ಹೀಗೆ ಎಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ಫ್ಯಾಕ್ಟ್ TV9 ಬಳಿ ಸಮಗ್ರವಾದಂಥ ಪಿನ್ ಟು ಪಿನ್ ಡೀಟೇಲ್ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ CN ಮಂಜುನಾಥ್ ಹೆಸರು ಘೋಷಣೆ ಆಗಿದ್ರೆ, ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಘೋಷಣೆ ಆಗಿದೆ. ಅದೇ ರೀತಿ ಮೈಸೂರಿನಿಂದ ಯದುವೀರ್ ಹೆಸರು ಕೂಡ ಈಗಾಗಲೇ ಘೋಷಣೆ ಆಗಿದೆ. ಈ ಮೂಲಕ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದೆ. ಬೆಂಗಳೂರು ಗ್ರಾಮಾಂತರದಿಂದ CN ಮಂಜುನಾಥ್ ಹೆಸರು ಕೇಳಿ ಬರ್ತಾ ಇದೆ. ಚಾಮರಾಜನಗರದಿಂದ S ಬಾಲರಾಜ್ ಹೆಸರು ಕೇಳಿ ಬರ್ತಾ ಇದೆ. ಸಂಪೂರ್ಣವಾದಂಥ ಪಿನ್ ಟು ಪಿನ್ ಡೀಟೇಲ್ ಬರ್ತಾ ಇದೆ. ಒಟ್ಟಲ್ಲಿ ಈ ಒಂದು ಲೀಸ್ಟ್ ಅನ್ನು ನೋಡ್ತಾರೆ. ಸುಮಾರು 7 ಹಾಲಿ ಸಂಸದರಿಗೆ ಶಾಕ್ ಅನ್ನು ನೀಡಲಾಗಿದೆ. ಬೆಂಗಳೂರು ಕೇಂದ್ರದಿಂದ PC ಮೋಹನ್ ಹೆಸರು ಬಂದಿದೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅವರ ಹೆಸರು ಘೋಷಣೆ ಆಗಿದೆ. ಅದೇ ರೀತಿ ಮೈಸೂರಿನಿಂದ ಯದುವೀರ್ ಅವರ ಹೆಸರು ಘೋಷಣೆ ಆಗಿದೆ. 7 ಶಾಸಕರಿಗೆ ಶಾಕ್ ಅನ್ನು ನೀಡಲಾಗಿದೆ. ಪ್ರತಾಪ್ ಸಿಂಹಗೆ ಕೈ ತಪ್ಪಿದಂಥ ಮೈಸೂರು ಟಿಕೆಟ್. ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಿಂದ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಅವರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಇನ್ನು ಬಿಜೆಪಿಯ ಹಿಂದಿನ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಮಿಸ್ ಆಗಿದೆ. ನಳಿನ್ ಕುಮಾರ್ ಕಟೀಲ್ ಬದಲಾಗಿ ಈಗ ಬ್ರಿಜೇಶ್ ಚೌಟ ಎಂಬುವರನ್ನ ಕಣಕ್ಕಿಳಿಸ್ತಾ ಇದೆ. ಬೆಂಗಳೂರು ದಕ್ಷಿಣದಿಂದ ಬಿಜೆಪಿ ಮತ್ತೊಮ್ಮೆ ತೇಜಸ್ವಿ ಸೂರ್ಯಗೆ ಚಾನ್ಸ್ ಅನ್ನು ನೀಡ್ತಾ ಇದೆ. ಇನ್ನು ಮೈಸೂರಿಗೆ ಯದುವೀರ್ ಒಡೆಯರ್ ಅವರನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಒಟ್ಟಲ್ಲಿ
ಬಿಜೆಪಿಯ ಎರಡನೇ ಪಟ್ಟಿ ಈಗ ಬಿಡುಗಡೆ ಆಗಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ CN ಮಂಜುನಾಥ್ ಅವರ ಹೆಸರಿಗಾಗಲೇ ಘೋಷಣೆ ಆಗಿದೆ. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಬಸವರಾಜ್ ಅವರ ಹೆಸರು ಘೋಷಣೆ ಆಗಿದ್ರೆ, ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ S ಬಾಲರಾಜ್ ಅವರ ಹೆಸರು ಕೂಡ ಇದೆ. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಸುಮಾರು 7 ಹಾಲಿ ಸಂಸದರಿಗೆ ಈ ಬಾರಿ ಕೋಕನ್ನು ನೀಡಲಾಗಿದೆ. ಒಟ್ಟಲ್ಲಿ ಈ ಎರಡನೇ ಪಟ್ಟಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಯಾಕಂದರೆ ಬಿಜೆಪಿ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಯಾರ್ಯಾರಿಗೆ ಈ ಬಾರಿ ಕೋಕ್ ಆಗುತ್ತೆ ಇದೆಲ್ಲವೂ ಕೂಡ ಇತ್ತು. ಆದರೆ ಈಗ ಎರಡನೇ ಪಟ್ಟಿಯ ಬಿಡುಗಡೆ ಮಾಡಿದ್ದು ಇನ್ನೊಂದಿಷ್ಟು ಕ್ಷೇತ್ರಗಳನ್ನ ಹಾಗೆ ಉಳಿಸ್ಕೊಂಡಿದೆ. ಸುಮಾರು 72 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ. ಇದರಲ್ಲಿ ಬೆಂಗಳೂರು ಕೇಂದ್ರದಿಂದ PC ಮೋಹನ್, ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯಾಗೆ ಈಗಾಗಲೇ ಟಿಕೆಟನ್ನು ನೀಡಿದರೆ, ಇನ್ನಿತರ ಕ್ಷೇತ್ರಗಳು ಪ್ರಮುಖ ಕ್ಷೇತ್ರಗಳು ಬೆಳಗಾವಿ ಇರ್ಬೋದು, ಅದೇ ರೀತಿ ಉತ್ತರ ಕನ್ನಡ ಇರ್ಬೋದು, ಇನ್ನಿತರ ಬಳ್ಳಾರಿ ಇರ್ಬೋದು, ಇಂಥ ಪ್ರಮುಖ ಕ್ಷೇತ್ರಗಳ ಬಗ್ಗೆ ಇನ್ನೂ ಎರಡನೇ ಪಟ್ಟಿಯಲ್ಲಿ ಬರಬೇಕಾಗಿದೆ ಯಾರಿಗೆಲ್ಲ ಸಿಗತ್ತೆ ಅಂತ. ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕೊಟ್ಟಿರುವಂಥದ್ದು ಅಚ್ಚರಿಯ ಬೆಳವಣಿಗೆ. ಎಲ್ಲರೂ ಕೂಡ CT ರವಿಗೆ ಸಿಗ್ಬೋದು ಅಥವಾ ಶೋಭಾ ಕರ್ಲಾಜೆ ಮತ್ತು CT ರವಿ ನಡುವೆ ದೊಡ್ಡ ಫೈಟ್ ಇದೆ ಅಂತ ಹೇಳಲಾಗಿತ್ತು. ಆದರೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಬಹುತೇಕ ಫೈನಲ್ ಆಗಿದೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯಗೆ ಮತ್ತೊಮ್ಮೆ ಅವಕಾಶವನ್ನು ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿತಾ ಇದ್ದಾರೆ. ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟಾಗೆ ಈಗ ಚಾನ್ಸನ್ನು ನೀಡಲಾಗ್ತಾ ಇದೆ. ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಬದಲಾಗಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ನೀಡಲಾಗ್ತಾ ಇದೆ. ಮೈಸೂರಿನಿಂದ ಯದುವೀರ್ ಒಡೆಯರ್ ಅವರಿಗೆ ಈಗಾಗಲೇ ಟಿಕೆಟನ್ನು ನೀಡಲಾಗ್ತಾ ಇದೆ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಟಿಕೆಟನ್ನು ನೀಡ್ತಾರೆ. ಎರಡನೇ ಪಟ್ಟಿಯಲ್ಲಿ ರಾಜ್ಯದ 20 ಅಭ್ಯರ್ಥಿಗಳ ಹೆಸರು ಕೂಡ ಇದೆ. ಒಂದೊಂದೇ ಅಪ್ಡೇಟ್ ಮಾಡ್ತಾ ಇದ್ದೀವಿ ನಿಮಗೆ. ಬೆಂಗಳೂರು ಗ್ರಾಮಾಂತರದಿಂದ CN ಮಂಜುನಾಥ್ ಅವರ ಹೆಸರಿದ್ದಾರೆ. ಉತ್ತರದಿಂದ ಶೋಭಾ ಕರ್ನಾಜೆ ಹೆಸರಿದೆ. ಹೀಗಾಗಿ 20 ಹೆಸರುಗಳನ್ನು ಈಗಾಗಲೇ ಘೋಷಣೆ ಆಗಿದೆ. ಬೆಂಗಳೂರು ಕೇಂದ್ರ PC ಮೋಹನ್ಗೆ ಮತ್ತೊಮ್ಮೆ ಅವಕಾಶವನ್ನು ನೀಡಲಾಗಿದೆ. ಹೀಗಾಗಿ ಯಾರು ಗೆಲ್ತಾರೆ ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಒಟ್ಟಲ್ಲಿ ಈ ಒಂದು ಎರಡನೇ ಪಟ್ಟಿ ಏನಿದೆ ಸಹಜವಾಗಿಯೇ ಸಾಕಷ್ಟು ಡೆವಲಪ್ಮೆಂಟ್ ಇದೆ. ಇನ್ನು ಕೊಪ್ಪಳದಿಂದ ನೋಡೋದಾದ್ರೆ, ಕೊಪ್ಪಳ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಬಸವರಾಜ್ ತ್ಯಾವಟೂರ್ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸಂಗಣ್ಣ ಕರಡಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಅವರ ಬದಲಾಗಿ ಡಾಕ್ಟರ್ ಬಸವರಾಜ್ ತ್ಯಾವಟೂರ್ಗೆ ಟಿಕೆಟನ್ನು ನೀಡಲಾಗಿದೆ. ಹೀಗಾಗಿ ಸಹಜವಾಗಿ ಇದು ಕೂಡ ಅಚ್ಚರಿಯ ಬೆಳವಣಿಗೆ. ಇನ್ನು ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋದನ್ನು ನೋಡಿದ್ರೆ, ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ, ನಳಿನ್ ಕುಮಾರ್ ಕಟೀಲ್ಗೆ ಮಿಸ್ ಆಗಿದೆ, ಪ್ರತಾಪ್ ಸಿಂಹಗೆ ಮಿಸ್ ಆಗಿದೆ, ಸಿದ್ದೇಶ್ವರ್ಗೆ ಮಿಸ್ ಆಗಿದೆ, ಸಂಗಣ್ಣ ಕರಡಿಗೆ ಮಿಸ್ ಆಗಿದೆ. ಹೀಗಾಗಿ ಘಟಾನುಘಟಿ ನಾಯಕರಿಗೆ ಈ ಬಾರಿ ಬಿಜೆಪಿ ಶಾಕ್ ಅನ್ನ ಕೊಟ್ಟಿದೆ. ಹೀಗಾಗಿ ಸಹಜವಾಗಿ ಈ ಮುಂಬರುವ ಲೀಸ್ಟ್ನಲ್ಲೂ ಕೂಡ ಮುಂಬರುವ 8 ಸ್ಥಾನಗಳು ಇನ್ನೂ ಪ್ರಕಟ ಆಗಬೇಕಾಗಿದೆ. 20 ಲೋಕಸಭಾ ಸ್ಥಾನಕ್ಕೆ ಈಗಾಗಲೇ ಪ್ರಕಟಣೆ ಆಗಿದೆ. ಬಾಕಿ ಇರುವಂಥ 8 ಸ್ಥಾನಗಳಲ್ಲೂ ಕೂಡ ನಾವು ಇಂಥದ್ದೇ ಅಚ್ಚರಿಯ ಹೆಸರನ್ನ ಕಣಕ್ಕಿಳಿಸಿದ್ರು ಕೂಡ ಯಾವುದೇ ಅಚ್ಚರಿ ಇಲ್ಲ. ಬೆಂಗಳೂರು ಗ್ರಾಮಾಂತರ CN ಮಂಜುನಾಥ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅವರಿಗೆ ಈ ಸೂಚನೆ ಕೂಡ ಸಿಕ್ಕಿದೆ. ಹೀಗಾಗಿ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಇವತ್ತು ಭೇಟಿಯಾಗಿ ಬಂದರು. ಇನ್ನು ಬೆಂಗಳೂರು ಉತ್ತರದಿಂದ ಶೋಭಾ ಕರ್ಲಾಜೆ ಬರ್ತಾ ಇದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ರು, ಓಡಾಡ್ತಿದ್ರು. ಆದರೆ ಈಗ ಅವರ ಹೆಸರನ್ನ ಬೆಂಗಳೂರು ಉತ್ತರಕ್ಕೆ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಅವರ ಹೆಸರಿಗಾಗಲೇ ಘೋಷಣೆ ಆಗಿದೆ. ಎರಡನೇ ಬಾರಿಗೆ ಮತ್ತೊಮ್ಮೆ ಕಣಕ್ಕಿಳಿತಾ ಇದ್ದಾರೆ. ಸಾಕಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಒಟ್ಟಿನಲ್ಲಿ ಈ ಎರಡನೇ ಪಟ್ಟಿಯಲ್ಲಿ ಸುಮಾರು 20 ಹೆಸರುಗಳನ್ನು ಬಿಡಲಾಗಿದೆ. ಈ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಅಚ್ಚರಿ ಮುಖಗಳು ಕೂಡ ಇದೆ. ಗಾಯತ್ರಿ ಸಿದ್ದೇಶ್ವರ್ ಅಚ್ಚರಿ ಮುಖ, ಕೊಪ್ಪಳದಲ್ಲಿ ಅಚ್ಚರಿ ಆಗಿದೆ. ಇನ್ನು ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಮತ್ತೊಮ್ಮೆ ಟಿಕೆಟನ್ನು ನೀಡಲಾಗಿದೆ. ಲೋಕಸಭೆ BY ರಾಘವೇಂದ್ರಗೆ, ಇನ್ಫ್ಯಾಕ್ಟ್ ಶಿವಮೊಗ್ಗದಿಂದ ರಾಘವೇಂದ್ರಗೆ ಟಿಕೆಟನ್ನು ನೀಡಲಾಗ್ತಾ ಇದೆ. ಬಳ್ಳಾರಿಯಿಂದ B ಶ್ರೀರಾಮುಲು ಅವರಿಗೆ ಟಿಕೆಟನ್ನು ನೀಡಲಾಗ್ತಾ ಇದೆ. ಬೀದರ್ ಲೋಕಸಭಾ ಕ್ಷೇತ್ರದಿಂದ ಭಗವಂತ್ ಖೂಬ್ ಅವರಿಗೆ ಮತ್ತೊಮ್ಮೆ ಟಿಕೆಟನ್ನು ನೀಡಲಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಾಕಷ್ಟು ಹೊಸ ಮುಖಗಳಿಗೂ ಕೂಡ ಅವಕಾಶವನ್ನು ನೀಡಲಾಗ್ತಾ ಇದೆ. ಅದೇ ರೀತಿ ಬಾಗಲಕೋಟೆಯಿಂದ PC ಗದ್ದಿಗೌಡರ ಹೆಸರು ಕೂಡ ಇದೆ. ಬಾಗಲಕೋಟೆಯಿಂದ ಗದ್ದಿಗೌಡರ್, ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಹೆಸರು ಕೂಡ ಇದೆ. ಜಿಗಜಿಣಗಿಗೆ ಮತ್ತೊಮ್ಮೆ ಅವಕಾಶವನ್ನು ನೀಡಲಾಗಿದೆ. ಹಾವೇರಿಯಿಂದ ಬಸವರಾಜ್ ಬೊಮ್ಮಾಯಿ ಕಣಕ್ಕಿಳಿತಾ ಇದ್ದಾರೆ. ಅವರ ಹೆಸರು ಕೂಡ ಈಗಾಗಲೇ ಘೋಷಣೆ ಆಗಿದೆ. ಇನ್ನು ಮೈಸೂರಿನಿಂದ ಯದುವೀರ್ ಒಡೆಯರ್ ಮತ್ತೊಮ್ಮೆ ಕಣಕ್ಕಿಳಿತಾ ಇದ್ದಾರೆ. ಎಲ್ಲ ಪಟ್ಟಿಗಳನ್ನು ನೋಡ್ತಾ ಇದ್ದಾರೆ. ಒಂದೊಂದೇ ನೋಡ್ಕೊಂಡ್ರೆ ಬಳ್ಳಾರಿಯಿಂದ ಶ್ರೀರಾಮುಲು ಹೆಸರು ಈಗಾಗಲೇ ಘೋಷಣೆ ಆಗಿದೆ. ಅದೇ ರೀತಿ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ, ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ್, ಶಿವಮೊಗ್ಗದಿಂದ BY ರಾಘವೇಂದ್ರ, ಉಡುಪಿ ಚಿಕ್ಕಮಗಳೂರಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟನ್ನು ನೀಡಲಾಗ್ತಾ ಇದೆ. ಇನ್ನು ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಗಲಕೋಟೆಯಿಂದ PC ಗದ್ದಿಗೌಡರ್,
ಹಾಗೆ ಬಿಜಾಪುರದಿಂದ ರಮೇಶ್ ಜಿಗಜಿಣಗಿ, ಗುಲ್ಬರ್ಗಾದಿಂದ ಡಾಕ್ಟರ್ ಉಮೇಶ್ ಜಾಧವ್, ಬೀದರಿಂದ ಭಗವಂತ್ ಖೂಬಾಗೆ ಟಿಕೆಟ್. ಇನ್ನು ಪ್ರತಾಪ್ ಸಿಂಹಗೆ ಮೈಸೂರಿನಿಂದ ಟಿಕೆಟ್ ಕೈ ತಪ್ಪಿದೆ. ಅವರಿಗೆ ಯದುವೀರ್ ಒಡೆಯರ್ಗೆ ಬಿಜೆಪಿ ಮಣೆ ಹಾಕಿದೆ. ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾರಿಗೆಲ್ಲ ಟಿಕೆಟ್ ಸಿಗತ್ತೆ ಅಂತ. ಇನ್ನು ಸದಾನಂದ ಗೌಡರಿಗೆ ಬಿಜೆಪಿ ಟಿಕೆಟ್ ಇಲ್ಲ, ನೇರವಾಗಿ ಹೈಕಮಾಂಡ್ ನಾಯಕರೇ ಮಾತನಾಡಿದ್ದಾರೆ, ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ನಳಿನ್ ಕುಮಾರ್ ಕಟೀಲ್ ಕಳೆದ ನಿಕಟಪೂರ್ವ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದರು, ಅವರಿಗೆ ಈಗ ಮನೆಗೆ ಕಳಿಸಲಾಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ದೊಡ್ಡ ದೊಡ್ಡ ಹೆಸರುಗಳನ್ನ ನೋಡೋದಾದ್ರೆ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ, ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ, ಕರಡಿ ಸಂಗಣ್ಣಗೆ ಟಿಕೆಟ್ ಮಿಸ್ ಆಗಿದೆ. ಸದಾನಂದ ಗೌಡರಿಗೆ ಮತ್ತೆ ಅವಕಾಶ ನೀಡ್ತಾ ಇಲ್ಲ, ಬದಲಾಗಿ ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿ ಯದುವೀರ್ ಒಡೆಯರ್ಗೆ ಬಿಜೆಪಿ ಮಣೆ ಹಾಕ್ತಾ ಇದೆ. ಒಟ್ಟಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸುಮಾರು 7 ಸಂಸದರಿಗೆ ಬಿಜೆಪಿ ಬಾರಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ಸಿದ್ದೇಶ್ ಅವರಿಗೆ ಟಿಕೆಟ್ ಮಿಸ್ ಆಗಿದ್ರು ಕೂಡ ಅವ್ರದೇ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಸ್ವಲ್ಪ ಸಮಾಧಾನಕರ ಅವರಿಗೆ ಅಂತ ಹೇಳ್ಬೋದು. ಇನ್ನು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿರೋ ಬಗ್ಗೆ ನೋಡೋದಾದ್ರೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಅಚ್ಚರಿ ಮುಖಗಳನ್ನ ಮತ್ತೊಮ್ಮೆ ಫೀಲ್ ಮಾಡ್ತಾ ಇದೆ ಬಿಜೆಪಿ. ಪ್ರತಾಪ್ ಸಿಂಹಗೆ ಕೈ ತಪ್ಪಿದ ಮೈಸೂರು ಟಿಕೆಟ್ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿತ್ತು. ಈ ಚರ್ಚೆ ನೋಡ್ತಾ ಇದ್ರೆ ಸಹಜವಾಗಿ ಯಾರಿಗೆ ಕೊಡ್ತಾರೆ, ಏನಾಗುತ್ತೆ ಅಂತ ಡೆವಲಪ್ಮೆಂಟ್ಗಳಿತ್ತು. ಕಳೆದ 3-4 ದಿನ